ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಆಶೂಸ್ ವ್ಲಾಗ್ ಕನ್ನಡ. ಫೆದರ್ ಕಟ್ನ ಹೇಗೆ ಮಾಡೋದು, ಯಾವ ಹೇರ್ಗೆ ಫೆದರ್ ಕಟ್ ಮಾಡ್ತೀವಿ ಅಥವಾ ಪ್ರೊಸೀಜರ್ ಎಲ್ಲ ಹೇಗಾಗಿದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್. ಸೊ ಮೊದಲಿಗೆ ನಾವಿಲ್ಲಿ ಹೇರ್ ಕಟ್ ಮಾಡೋಕ್ಕೂ ಮುಂಚೆ ಪ್ರೊಸೀಜರ್ ಏನೇನೆಲ್ಲ ಇರುತ್ತೆ ಅಂತ ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸ್ನಲ್ಲೆಲ್ಲ ಹೇಳ್ಕೊಡ್ತಾನೆ ಇರ್ತೀನಿ. ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ. ಮೊದಲಿಗೆ ಕ್ಲೈಂಟ್ಗೆ ಹೇರ್ ಪ್ರಾನ್ ಹಾಕಬೇಕು, ಹಾಗೆಯೇ ನಾವು ಕೂಡ ಸೇಫ್ಟಿ ಹೇರ್ ಪ್ರಾನ್ನ ವೇರ್ ಮಾಡಬೇಕು. ಹಾಗೆಯೇ ಹೇರು ಕಂಪ್ಲೀಟಾಗಿ ವೆಟ್ ಇರಬೇಕು. ವೆಟ್ ಇಲ್ಲ ಅಂತಂದರೆ ಹೇರ್ ವಾಶ್ ಮಾಡಿ ಅದಾದಮೇಲೆ ಕಟ್ಟಿಂಗ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಈ ಪ್ರೊಸೀಜರ್ನೆಲ್ಲ ಬಿಫೋರೇ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅನ್ನೋ ಒಂದು ರೀಸನ್ಸಿಂದ. ಸೊ ಇವರಿಗೆ ನಾನು ಇಲ್ಲಿ ಫೆದರ್ ಕಟ್ನ ಕ್ರಿಯೇಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಫೆದರ್ ಕಟ್ ಮಾಡೋದಕ್ಕೆ ಒಂದು ಹೇರ್ ಮೆಥಡ್ನ ತಿಳ್ಕೊಬೇಕು. ಸ್ಟಾರ್ಟಿಂಗಲ್ಲಿ ಏನು ಹೇರ್ ಮೆಥಡ್ ಇರಬೇಕು ಅಂತಂದರೆ ವೇವಿ ಹೇರ್ ಲುಕ್ ಇರಬೇಕು. ವೇವಿ ಹೇರ್ ಲುಕ್ ಇರೋರಿಗೆ ಫೆದರ್ ಕಟ್ನ ಆರಾಮಾಗಿ ಮಾಡ್ತಾ ಹೋಗ್ಬೋದು. ಫೆದರ್ ಕಟ್ ಮಾಡೋದ್ರಿಂದನೂ ಲುಕ್ ಚೆನ್ನಾಗಿ ಕಾಣಿಸುತ್ತೆ, ಔಟ್ಫಿಟ್ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ನಾನಿಲ್ಲಿ ಫಸ್ಟ್ ಪಾರ್ಟಿಷನ್ನ ಮಾಡ್ಕೊತಾ ಇದ್ದೀನಿ. 5 ಟೈಪ್ಸ್ ಆಫ್ ಪಾರ್ಟಿಷನ್ನ ಸೊ ಅದರಲ್ಲಿ ನಾನು ಬ್ಯಾಕ್ ಸೈಡ್ ಒಂದು ಪಾರ್ಟಿಷನ್ನ ಮಾಡ್ಕೊಂಡಿದ್ದೀನಿ. ನಿಮಗೆ ನೋಡ್ತಾ ಇದ್ರೆ ಒಂದು ಐಡಿಯಾ ಸಿಕ್ಕಿಬಿಡುತ್ತೆ. ಸೊ ಆ ಪಾರ್ಟಿಷನ್ನ ಕ್ಲೀನಾಗಿ ಮಾಡಿಕೊಂಡು ಫಸ್ಟಿಗೆ ನಾನು ಲೆಂತ್ನ ಮೆಜರ್ಮೆಂಟ್ ಮಾಡಿಕೊಂಡು ಲೆಂತ್ನ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಲೈಂಟಿಗೆ ಏನು ಲೆಂತ್ ಅವಶ್ಯಕತೆ ಇದೆ ಆ ಲೆಂತ್ನ ನೋಡಿಕೊಂಡು ಕಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನೆಲ ನೋಡಿ ಕಟ್ ಮಾಡ್ತಾ ಇದ್ದೀನಿ ಹೇರು. ನಿಮಗೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಸ್ಟೆಪ್ ಬಂದು ನೆಲ, ಸೆಕೆಂಡ್ ಸ್ಟೆಪ್ ಬಂದು ನಮ್ಮ ಸ್ಟಮಕ್. ಸೊ ನೆಲ ಆದಮೇಲೆ ನಮ್ಮ ಸ್ಟಮಕ್ ಸೈಜಿಗೆ ಏನು ಲೆಂತ್ ಹಿಡಿದು ಎಕ್ಸ್ಟ್ರಾ ಹೇರ್ ಬರುತ್ತಲ್ಲ ಅದನ್ನು ನಾವು ಕಟ್ ಮಾಡ್ತಾ ಹೋಗಬೇಕು. ಅದಾದಮೇಲೆ ನಮ್ಮ ಎದೆ ಭಾಗದಷ್ಟು ಮೆಜರ್ಮೆಂಟ್ ತಗೋಬೇಕು. ಸೊ ಹಾಗೇ ಮಾಡ್ತಾ ಮಾಡ್ತಾ ನಮ್ಮ ಫೋರೆಡ್ ಆದಮೇಲೆ ಮೇಲುಗಡೆ ಆಕಾಶ ಆದಮೇಲೆ ನಮ್ಮ ಕ್ಲೈಂಟ್ ಏನು ಕೂತಿರ್ತಾರಲ್ಲ ಅದೇ ಮೆಜರ್ಮೆಂಟಿಗೆ ಅಪೋಸಿಟ್ಟಲ್ಲಿ ಮಾಡಿಕೊಂಡು ಏನು ಈಕ್ವಲ್ ಆಗಿ ಬರುತ್ತಲ್ಲ ಆ ಈಕ್ವಲ್ಗಿಂತ ಎಕ್ಸ್ಟ್ರಾ ಏನು ಹೇರ್ ಬರುತ್ತೆ ಅದನ್ನು ಕಟ್ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ಕಂಪ್ಲೀಟ್ ಮಲ್ಟಿ ಸ್ಟೆಪ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಮಲ್ಟಿ ಸ್ಟೆಪ್ನ ಕನ್ವರ್ಟ್ ಮಾಡ್ತೀವೋ ಆವಾಗಲೇ ನಾವು ಆ ಹೇರಿಗೆ ಫೆದರ್ ಕಟ್ ಅಂತ ಹೇಳಿ ಕರಿತೀವಿ. ಸೊ ಫೆದರ್ ಕಟ್ ಅಂತ ಅಂದರೆ ಮಲ್ಟಿ ಸ್ಟೆಪ್ಸ್ ತಿಳ್ಕೊಂಬಿಡಿ. ಅಡ್ವಾನ್ಸ್ಡ್ ಏನೇನೋ ಹೆಸರುಗಳನ್ನ ಇಡ್ಬೋದು, ಬಟ್ ಇರೋ ಫ್ಯಾಕ್ಟ್ ಒಂದು ಮಲ್ಟಿ ಸ್ಟೆಪ್ ಅಂತ ಹೇಳಿ ಅಷ್ಟೇ. ಸೊ ಕಟಿಂಗ್ ಅಂತಂದರೆ ಲಾಟ್ಸ್ ಆಫ್ ಏನೇನೋ ತಲೆಗೆ ಬಂದ್ಬಿಡುತ್ತೆ. ಅಷ್ಟು ಡಿಗ್ರಿ, ಇಷ್ಟು ಡಿಗ್ರಿ, 360 ಡಿಗ್ರಿ ಅಥವಾ 90 ಡಿಗ್ರಿ ಅಥವಾ 80 ಡಿಗ್ರಿ ಈ ರೀತಿಯಲ್ಲಿ ಏನೋ ಮೆಜರ್ಮೆಂಟ್ ಇರುತ್ತೆ. ಮೆಜರ್ಮೆಂಟ್ ಮಾಡಿಕೊಂಡೇ ಹೇರ್ ಕಟ್ ಮಾಡಬೇಕು ಅಂತ ಖಂಡಿತವಾಗ್ಲೂ ನಿಜ, ಹೌದು, ಇಲ್ಲ ಅಂತಲ್ಲ. ಬಟ್ ಆದರೂ ಸಿಂಪಲ್ ಒಂದು ವೇನಲ್ಲಿ ತಿಳ್ಕೊಳ್ತಾ ಹೋಗಿ. ನೀವು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ತಾ ಹೋಗಬೇಡಿ. ಸಿಂಪಲ್ ವೇನಲ್ಲಿ ಸಿಂಪಲ್ ಟ್ರಿಕ್ಗಳನ್ನ ಉಪಯೋಗಿಸ್ಕೊಂಡು ತಿಳ್ಕೊಳ್ತಾ ಹೋಗಿ. ಇದು ಕೂಡ ಪ್ರೊಫೆಷನಲ್ ಆಗಿ ಕಲಿತಾ ಹೋಗೋ ಮೆಥಡೇ ಹೌದು. ಸೊ ನಾನು ಏನಕ್ಕೆ ನಿಮಗೆ ನೆಲ, ಅದಾದಮೇಲೆ ಹೊಟ್ಟೆ ಭಾಗ, ಅದಾದಮೇಲೆ ಎದೆ ಭಾಗ, ಅದಾದಮೇಲೆ ಫೋರೆಡ್, ಅದಾದಮೇಲೆ ಆಕಾಶ ಅಂತ ಹೇಳಿ ಮೆಜರ್ಮೆಂಟ್ನ ಕೊಡ್ತಾ ಇದ್ದೀನಿ ಅಂತಂದರೆ ಒಂದು ಸ್ಟೆಪ್ಗೆ ಹೋಲಿಸ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ ಬಂದು ಅದೇ ಮೆಜರ್ಮೆಂಟಲ್ಲೇ ಇರಬೇಕು. ಅದಾದಮೇಲೆ ಕೂಡ ನಮಗೆ ಒಂದೇ ಮೆಜರ್ಮೆಂಟ್ ಬರಬೇಕು. ಕೆಳಗಡೆ 1 ಇಂಚಷ್ಟು ಗ್ಯಾಪ್ ಬಂದು ಮೇಲ್ಗಡೆ 2 ಇಂಚಷ್ಟು ಗ್ಯಾಪ್ ಬಂತು ಅಂತಂದರೆ ಹೇರ್ ಕಟ್ ಕಂಪ್ಲೀಟಾಗಿ ಹಾಳಾಗ್ತಾ ಹೋಗುತ್ತೆ. ಹಾಗಾಗಿ ಈ ರೀತಿ ಮೆಜರ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸೇಮ್ ಡಿವೈಸ್ ಅಂದರೆ ಸೇಮ್ ಮೆಜರ್ಮೆಂಟ್ ಎಲ್ಲ ಕಡೆ ಈಕ್ವಲ್ ಆಗಿ ಬರ್ತಾ ಹೋಗುತ್ತೆ. ಔಟ್ಫಿಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಕಟ್ಟಿಂಗ್ಸ್ನ ಮಾತ್ರ ಕೇಳಿ ಕಲಿಯೋದಕ್ಕಿಂತ ಮಾಡಿ ನೋಡಿ ಕಲಿಯೋದು ತುಂಬ ಅವಶ್ಯಕತೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯಾಕೆ ಅಂತಂದರೆ ಲಾಟ್ಸ್ ಆಫ್ ಒಂದು ನಮಗೆ ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ಇಲ್ಲ ಅಂತಂದರೆ ನಾವು ಏನೂ ಮಾಡೋದಕ್ಕಾಗಲ್ಲ. ನೋಡಬೇಕಾದ್ರೆ ನಿಮಗೆ ಈಸಿ ಅಂತ ಅನ್ನಿಸ್ಬಿಡುತ್ತೆ, ಬಟ್ ಅದಾದಮೇಲೆ ನೀವೇನಾದರೂ ಮಾಡೋಕ್ಕೆ ಹೋದಾಗ ನಿಮಗೆ ಆ ಕನ್ಫ್ಯೂಷನ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ಹೇರ್ ಕಟ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಹೇರ್ ವಿಷಯದಲ್ಲಿ ಕಾಂಪ್ರಮೈಸ್ ಆಗಬೇಡಿ. ಯಾರೂ ಕ್ಲೈಂಟ್ಸು ಕೂಡ ಕಾಂಪ್ರಮೈಸ್ ಆಗೋದಿಲ್ಲ. ಹಾಗಾಗಿ ಲೆಂತ್ನ ನೋಡಿಕೊಂಡು ಹೇರ್ ಕಟ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅವರ ಲೆಂತ್ ಏನು ಬೇಕು ಅದನ್ನು ಕೇಳಿ ಪರ್ಫೆಕ್ಟಾಗಿ 2 ಸಲ ಇಲ್ಲಾಂದರೆ 4 ಸಲ ಕೇಳಿ ಸೊ ಪರ್ಫೆಕ್ಟಾಗಿ ಮಾಡೋದಕ್ಕೆ ಟ್ರೈ ಮಾಡಿ.
ಟೋಟಲ್ ಆಗಿ ನಾನಿಲ್ಲಿ ಸ್ಟಾರ್ಟಿಂಗಿಂದ ಏನು ಮಾಡ್ಕೊತಾ ಬಂದಿದ್ದೀನೋ ಎಲ್ಲ ಕಡೆ ಡಿವೈಡ್ ಮಾಡ್ಕೊಂಡು 5 ಭಾಗ ಕನ್ವರ್ಟ್ ಆಗಿ ಏನು ಮಾಡ್ಕೊಂಡಿದ್ದೆ ಆ 5 ಭಾಗದಲ್ಲಿ ಸೇಮ್ ಮೆಜರ್ಮೆಂಟ್. ಒಂದು ನೆಲ ಆದಮೇಲೆ ಹೊಟ್ಟೆ ಆದಮೇಲೆ ಎದೆ ಭಾಗ ಆದಮೇಲೆ ಫೋರೆಡ್ ಆದಮೇಲೆ ಆಕಾಶ ಆದಮೇಲೆ ಕ್ಲೈಂಟ್ ಅಪೋಸಿಟ್, ಅಂದರೆ ನಾವು ಏರ್ ತಗೊಂಡಿದ್ದೀವೋ ಅದರ ಅಪೋಸಿಟ್ ಸೈಡಿಗೆ ನಾವು ಹೇರ್ನ ತೆಗೆದು ಕೂಮ್ ಮಾಡ್ಕೋಬೇಕು. ಸೊ ಆ ಲೆಂತ್ ಮೆಜರ್ಮೆಂಟ್ಗೆ ತಕ್ಕನಾಗಿ ನಾವು ಹೇರ್ ಕಟ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಸೊ ಫೆದರ್ ಕಟ್ ಬಗ್ಗೆ ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂತಂದರೆ, ಫೆದರ್ ಕಟ್ ಯಾವ್ಯಾವ ಹೇರಿಗೆ ಚೆನ್ನಾಗಿ ಕಾಣಿಸುತ್ತೆ, ಸ್ವಲ್ಪ ವೇವಿ ಹೇರ್ ಯಾರಿಗಿರುತ್ತೋ ಅಂಥ ಹೇರಿಗೆ ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ. ಹಾಗೆಯೇ ತುಂಬ ತಿಕ್ಕಾಗಿ ಯಾರು ಹೇರ್ ಇರುತ್ತೋ ಅಂಥವರಿಗೆ ತುಂಬ ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಬಟ್ ಆದರೆ ಇದರಲ್ಲಿ ಒಂದು ಡಿಫಾಲ್ಟ್ ಏನಂದರೆ ಸ್ವಲ್ಪ ಹೇರ್ ಹೋಗುತ್ತೆ. ನಾವು ಸ್ಟೆಪ್ ಮಾಡ್ತಾ ಮೇಲ್ಗಡೆ ಹೇರ್ನ ತಗೊಳ್ತಾ ಸ್ವಲ್ಪ ಹೇರ್ ಲೆಂತಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಕ್ಲೈಂಟ್ಸ್ಗಳಿಗೆ ಏನು ರಿಕ್ವೈರ್ಮೆಂಟ್ ಇರುತ್ತೋ, ಕ್ಲೈಂಟ್ಸ್ ಆಸೆ ಏನಿರುತ್ತೋ ಅದರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಪರವಾಗಿಲ್ಲ, ನಮಗೆ ಸ್ವಲ್ಪ ಹೇರ್ ಹೋದ್ರೂ ನಮಗೆ ಫೆದರ್ ಕಟ್ಟೇ ಬೇಕು, ಬುಷಿಯಾಗೆ ಬರಬೇಕು, ಸ್ವಲ್ಪ ವೇವಿನೇ ಕಾಣಿಸ್ಬೇಕು ಅನ್ನೋರಿಗೆ ಫೆದರ್ ಕಟ್ನ ಆರಾಮಾಗಿ ಮಾಡ್ತಾ ಹೋಗ್ಬೋದು. ಬಟ್ ಇವಾಗ ಅಡ್ವಾನ್ಸ್ಡ್ ಹೇರ್ ಕಟ್ ಅಂತಲೇ ಹೇಳ್ಬೋದು ಫೆದರ್ ಕಟ್ನ. ಸೊ ನಾನಿಲ್ಲಿ ಕಂಪ್ಲೀಟ್ ಒಂದು ರೈಟ್ ಸೈಡ್ ಪಾರ್ಟೇಷನ್ನ ತೆಗೆದು ಪೂರ್ತಿಯಾಗಿ ಹೇರ್ ಕಟ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಫ್ರಂಟ್ ಅಂದರೆ ಹಿಯರ್ ಟು ಹಿಯರ್ ಏನು ಪಾರ್ಟೇಷನ್ ಮಾಡಿದ್ನಲ್ಲ, ರೈಟ್ ಸೈಡ್ ಹಿಯರ್ ಪಾರ್ಟೇಷನ್ನ ನಾನು ಇವಾಗ ಹೇರ್ ಕಟ್ ಮಾಡ್ಕೊತಾ ಇದ್ದೀನಿ. ಅದು ಕೂಡ ಸೇಮ್ ಮೆಜರ್ಮೆಂಟ್. ಫಸ್ಟ್ ನೆಲ ನೋಡಬೇಕು, ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಹೋಗೋಣ. ಅದಾದಮೇಲೆ ಅವರಿಗೆ ಫ್ರಂಟ್ ಕಟ್ ಕೂಡ ನೀಡಿದೆ. ಫ್ರಂಟ್ ಕಟ್ನ ನಾವು ಲಾಸ್ಟಲ್ಲಿ ಇಟ್ಕೊಳ್ತಾ ಹೋಗೋಣ. ಸೊ ರೈಟ್ ಸೈಡ್ ಕಂಪ್ಲೀಟಾಗಿ ಆದಮೇಲೆ ನಾವು ಲೆಫ್ಟ್ ಸೈಡ್ ಹೇರ್ ಕಟ್ನ ಮಾಡೋಣ ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ನಾನಿಲ್ಲಿ ಹೇರ್ ಕಟ್ ಸ್ಟೂಲ್ನ ಉಪಯೋಗಿಸ್ತಾ ಇದ್ದೀನಿ. ಹಾಗಾಗಿ ನನಗೆ ಹೇಗೆ ಬೇಕೋ ಹಾಗೆ ತಿರುಗಿಸ್ಕೊಳ್ಳೋದಕ್ಕೆ ತುಂಬ ಈಸಿ ಆಗ್ತಿದೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ನೀವು ಚೇರ್ಸ್ನ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಲೆಫ್ಟ್ ಸೈಡ್ ಅಂದರೆ ರೈಟ್ ಸೈಡ್ ಕಂಪ್ಲೀಟಾಗಿ ಮುಗಿದಿದೆ. ಇದಾದಮೇಲೆ ಲೆಫ್ಟ್ ಸೈಡ್ ಪಾರ್ಟೇಷನ್ನ ಮಾಡಿಕೊಂಡು ಹೇರ್ ಕಟ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬಟ್ ಪ್ರೊಸೀಜರ್ ಸೇಮೇ, ಬಟ್ ನಾವು ಸಿಸರ್ ಇಟ್ಕೊಳ್ಳೋ ಮೆಥಡು ಅಥವಾ ನಾವು ಕೈನ ಇಟ್ಕೊಳ್ಳೋ ಮೆಥಡು ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ದಯವಿಟ್ಟು ನೀವು ಸ್ಕ್ರೀನ್ನ ನೋಡಿ ನೀವು ನೋಡ್ತಾ ಅಬ್ಸರ್ವ್ ಮಾಡ್ತಾ ಕಲಿತಾ ಹೋಗಿ ಅಂತ ಹೇಳ್ತೀನಿ. ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಏನು ಅಂತಂದರೆ, ನೀವು ಹೇರ್ ಕಟ್ ಮಾಡಬೇಕಾದ್ರೆ ಕೂಮ್ನ ಎಷ್ಟು ಕೂಮ್ ಮಾಡ್ತೀರಾ, ಕೂಮ್ ಮಾಡ್ತಾ ಎಷ್ಟು ಅದನ್ನು ಮೇಲ್ಗಡೆಯಿಂದ ಕೆಳವರೆಗೂ ಕೂಮ್ ಮಾಡ್ತಾ ಇರ್ತೀರ, ಅಷ್ಟು ಹೇರ್ ಕಟ್ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಬರುತ್ತೆ. ಒಂದೆರಡು ಸತಿ ಹಿಂಗೆ ಕೂಮ್ ಮಾಡಿಕೊಂಡು ನೀವು ಹೇರ್ ಕಟ್ ಪಟಾಫಟ್ ಅಂತ ಮಾಡಿಬಿಟ್ರೆ ಕೆಲವೊಂದು ಕಡೆ ಸಿಕ್ಕಿರುತ್ತೆ, ಕೆಲವೊಂದು ಕಡೆ ಬೇಬಿ ಹೇರ್ಸ್ ಕವರ್ ಆಗಿರಲ್ಲ. ಸೊ ಈ ಥರ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು 4ರಿಂದ 5 ಸಲ ಪ್ರತಿ ಹೇರ್ನ ಕೂಮ್ ಮಾಡಿ ಹೇರ್ ಕಟ್ ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಪ್ರತಿ ಸಲನೂ ಬುಡದಿಂದ ಕ್ಲೀನಾಗಿ ಕೂಮ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ರೈಟ್ ಸೈಡಲ್ಲಿ ಹೇರ್ ಕಟ್ ಮಾಡೋ ರೀತಿ ಕಾಣಿಸ್ಲಿಲ್ಲ, ಬಟ್ ಈ ಸೈಡಲ್ಲಿ ನಿಮಗೆ ಹೇರ್ ಕಟ್ ಮಾಡೋದು ಕಾಣಿಸ್ತಾ ಇದೆ. ಎಕ್ಸ್ಟ್ರಾ ಹೇರ್ ಏನು ಬರುತ್ತಲ್ಲ, ನಾನು ಅದನ್ನಷ್ಟೇ ಕಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಕಟ್ ಮಾಡಿದಾಗ ನಮಗೆ ಲೇಯರ್ ಅಥವಾ ಸ್ಟೆಪ್ಸ್ ನೀಟಾಗಿ ಶೋ ಅಪ್ ಆಗ್ತಾ ಹೋಗುತ್ತೆ. ಆದಷ್ಟು ನೀವು ಹೇರ್ ವಾಶ್ನ ಮಾಡಿ ಹೇರ್ ಕಟ್ನ ಮಾಡೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಹೇರ್ ವಾಶ್ ಮಾಡೋದ್ರಿಂದ ಸಿಲ್ಕಿ ಆ್ಯಂಡ್ ಸ್ಮೂತಿಯಾಗಿ ಬರುತ್ತೆ. ಹೇರ್ ಕಟ್ಟಿಂಗ್ ಕೂಡ ಔಟ್ಫಿಟ್ ಕೂಡ ಅಷ್ಟೇ ಲುಕ್ಕಾಗಿ ಬರುತ್ತೆ. ನೀವು ಸೆಟ್ಟಿಂಗ್ ಮಾಡೋದ್ರಿಂದ ಹಿಡಿದು ಏನಂತಂದರೆ ವಾಶ್ ಮಾಡೋದ್ರಿಂದ 3 ಡೇಸ್ ಅವ್ರು ವಾಶ್ ಮಾಡಿಲ್ಲ ಅಂತಂದರೆ ನೀವು ಮಾಡಿರೋ ಕಟ್ಟಿಂಗ್ ಸೆಟ್ಟಿಂಗ್ ಎಲ್ಲ ಹಾಗೇ ಉಳಿದಿರುತ್ತೆ. ಸೊ ಕಟ್ಟಿಂಗ್ ಕಂಪ್ಲೀಟ್, ಬ್ಯಾಕ್ ಕಟ್ಟಿಂಗ್ ಕಂಪ್ಲೀಟಾಗಿ ಮುಗಿಸ್ಕೊಂಡಾದಮೇಲೆ ನಾವು ಫ್ರಂಟ್ ಕಟ್ ಕೂಡ ಮಾಡಬೇಕಿಲ್ಲಿ. ಬಟ್ ಫ್ರಂಟ್ ಕಟ್ ಬಗ್ಗೆ ಡೀಟೇಲಾಗಿ ನಾನು ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಬ್ಲೋ ಡ್ರೈ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ಬ್ಲೋ ಡ್ರೈ ಬಗ್ಗೆ ಅಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಎಕ್ಸ್ಪ್ಲನೇಷನ್ ಕೊಟ್ಟು ನಾನು ಬ್ಲೋ ಡ್ರೈದೇ ಒಂದು ಕ್ಲಾಸ್ನ ಮಾಡ್ತೀನಿ. ಏಕೆಂದರೆ ನಿಮಗೆ ಒಂದೇ ನಾನು ಹೇಳ್ಕೊಡೋದ್ರಿಂದ ನಿಮಗೂ ಕೂಡ ತಲೆಗೆ ಹೋಗುತ್ತೆ, ಅರ್ಥ ಆಗುತ್ತೆ. ನಾನು ಎಲ್ಲ ಒಂದೇ ಸಲ ಮಿಕ್ಸಪ್ ಮಾಡಿಬಿಟ್ರೆ, ಮಿಕ್ಸಿಲಿ ರುಬ್ಬಿ ಜ್ಯೂಸ್ ಮಾಡಿ ಕುಡಿಸ್ಬಿಟ್ರೆ ಮುಗಿದೋಯ್ತು ಕತೆ. ಜ್ಯೂಸ್ ಕುಡಿತೀರ ಅಷ್ಟೇ, ಬಟ್ ಯಾವ್ಯಾವ ಟೇಸ್ಟು, ಯಾವ ಹಣ್ಣಿಂದು ಏನು ಟೇಸ್ಟ್ ಅಂತ ನಿಮಗೆ ನಿಜವಾಗ್ಲೂ ಗೊತ್ತಾಗೋದಿಲ್ಲ. ಹಾಗಾಗಿ ಒಂದೇ ಹಣ್ಣಿಂದು ಜ್ಯೂಸ್ ಮಾಡಿ ಕುಡಿಸ್ತಾ ಹೋಗೋಣ, ನೀವು ಕುಡಿತಾ ಹೋಗಿ. ಆವಾಗ ನಿಮಗೆ ಅದರದ್ದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಜಸ್ಟ್ ಜೋಕ್ ಮಾಡಿದೆ ಅಷ್ಟೇ.
ಸೊ ಬಿಫೋರ್ ಹೇರ್ ಸೆಟ್ಟಿಂಗ್ ನಮ್ಮ ಹೇರ್ ಲುಕ್ ಹೇಗೆ ಬಂದಿದೆ ಅಂತ ನೋಡಿ ಅಬ್ಸರ್ವ್ ಮಾಡಿ ತಿಳ್ಕೊಳ್ಳಿ ಯಾವ್ಯಾವ ರೀತಿ ಸ್ಟೆಪ್ಸ್ ಬಂದಿದೆ, ಅಥವಾ ಒಂದೇ ಲೆಂತಲ್ಲಿ ಒಂದೇ ಮೆಜರ್ಮೆಂಟಲ್ಲಿ ಸುತ್ತಲೂ ಕೂಡ ನಮಗೆ ಸ್ಟೆಪ್ಸ್ ಕಾಣಿಸ್ತಾ ಇದೆಯಾ ಅಂತ ನೋಡಿ. ಏನಾದರೂ ಇದರಲ್ಲಿ ಮಿಸ್ಟೇಕ್ಸ್ ಇತ್ತು ಅಂದರೆ ನನಗೂ ಕೂಡ ಕಮೆಂಟ್ ಮಾಡಿ. ಮೇ ಬಿ ನನ್ನಿಂದ ನೀವು ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ನಿಮ್ಮಿಂದ ನಾನು ತಿಳ್ಕೊಳ್ಳೋದು ಇದ್ದೇ ಇರುತ್ತೆ. ಸೊ ಇದಾದ ಮೇಲೆ ಒಂದು ಸಿಂಪಲ್ ಟ್ರಿಕ್ ಅಂದರೆ ಮಲ್ಟಿ ಸ್ಟೆಪ್ಸ್ನ ಮತ್ತೆ ಹೇಗೆ ಇನ್ನೂ ಒಂದಷ್ಟು ಕನ್ವರ್ಟ್ ಮಾಡೋದು ಅಂತ ಹೇಳಿಬಿಟ್ಟು, ಸೊ ಕಂಪ್ಲೀಟಾಗಿ ಹೇರ್ ಕಟ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು 4 ಎಡ್ ಮೇಲೆ ಅಂದರೆ ಹೆಡ್ ಮೇಲೆ ಒಂದು ವಿ ಆಕಾರದಲ್ಲಿ ಪಾರ್ಟಿಷನ್ನ ಮಾಡಿಕೊಂಡು ಈಕ್ವಲ್ ಆಗಿ ಮೇಲೆತ್ತಿ ಆಕಾಶ ನೋಡಿ ಈಕ್ವಲ್ ಆಗಿ ಹೇರ್ ಕಟ್ನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ವೇವ್ಸ್ ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ಈಕ್ವಲ್ ಆಗಿ ಕಟ್ ಮಾಡೋದ್ರಿಂದ ಆಫ್ಟರ್ ಲುಕ್ ಹೇಗೆ ಬರುತ್ತೆ ಅಂತ ನಾನೇ ನಿಮ್ಮ ಕಣ್ಣು ಮುಂದೆನೇ ಇಲ್ಲೇ ಶೋ ಅಪ್ ಮಾಡ್ತೀನಿ, ನೋಡ್ತಾ ಇರಿ. ಇದೇ ರೀತಿ ಸುತ್ತಲೂ ಕೂಡ ನಾವು ಹೇರ್ ಕಟ್ನ ಮಾಡ್ಕೋಬೇಕು. ಸೊ ಹೇರ್ ಕಟ್ ಎಲ್ಲ ಕಂಪ್ಲೀಟಾಗಿ ಮುಗ್ದಿದ್ದಾದಮೇಲೆ ಬ್ಲೋ ಡ್ರೈಗೆ ಹೋಗೋಣ. ಬ್ಲೋ ಡ್ರೈ ಮಾಡೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಒಂದು ಬ್ಲೋ ಡ್ರೈ ಕೂಮ್, ಅದ್ರ ಜೊತೆಗೆ ಬ್ಲೋ ಡ್ರೈಯರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕೂಡ ಇಲ್ಲಿ ಯಾವ ಡ್ರೈಯರ್ನ ಉಪಯೋಗಿಸ್ತೀನಿ ಅಂತ ಕೂಡ ನಿಮಗೆ ಜೊತೆ ಶೇರ್ ಮಾಡ್ತೀನಿ. ಆಲ್ರೆಡಿ ನಾನು ಮಿಷನರೀಸ್ನೆಲ್ಲ ಯಾವ್ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಟ್ಟಿದ್ದೀನಿ, ನಮಗೆ ತೋರಿಸಿದ್ದೀನಿ ಕೂಡ. ಬಟ್ ಆದರೂ ಒಂದು ಕ್ಲಾರಿಟಿಗೋಸ್ಕರ ಇನ್ನೊಂದು ಸಲ ಕೂಡ ತೋರಿಸ್ತಾ ಹೋಗ್ತೀನಿ. ಪ್ರತಿ ಒಂದು ಹೇರ್ ಕಟ್ಗೂ ಕೂಡ ತನ್ನದೇ ಆದ ಒಂದು ಬ್ಲೋ ಡ್ರೈ ಮೆಥಡ್ ಇರುತ್ತೆ. ಅಂದರೆ ಯು ಕಟ್ಟಿಗೆ ಬೇರೆ ಇರುತ್ತೆ, ಅಥವಾ ಸ್ಟ್ರೇಟ್ ಕಟ್ಟಿಗೆ ಬೇರೆ ಇರುತ್ತೆ, ಅಥವಾ ಒಂದು ಲೇಯರ್ ಕಟ್ಟಿಗೆ ಬೇರೆ ಇರುತ್ತೆ, ಸ್ಟೆಪ್ ಕಟ್ಟಿಗೆ ಬೇರೆ ಇರುತ್ತೆ. ಹಾಗಾಗಿ ನಾನಿಲ್ಲಿ ಇವತ್ತು ಫೆದರ್ ಕಟ್ಟಿಗೆ ಯಾವ ರೀತಿ ಬ್ಲೋ ಡ್ರೈ ಮಾಡಬೇಕು ಅಂದರೆ ಯಾವ ಮೆಥಡಲ್ಲಿ ಮಾಡಬೇಕು, ಬ್ಲೋ ಡ್ರೈ ಮಾಡೋ ಮೆಥಡ್ ಒಂದೇ, ಬ್ಲೋ ಡ್ರೈ ಇಟ್ಕೊಳ್ಳೋ ಮೆಥಡ್ ಒಂದೇ, ಬಟ್ ವೇವ್ಸ್ನ ಕೂರಿಸೋ ರೀತಿ ಬೇರೆ ಬೇರೆ ಇರುತ್ತೆ. ಹಾಗಾಗಿ ಪ್ರತಿಯೊಂದನ್ನು ನೀಟಾಗಿ ನೋಡ್ತಾ ಕಲಿತಾ ಹೋಗಿ. ಸೊ ಬ್ಲೋ ಡ್ರೈ ಮಾಡೋಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಏನಂತಂದರೆ, ಒಂದು ಸಿಂಪಲ್ ಟ್ರಿಕ್ನ ಉಪಯೋಗಿಸಿ ಇಲ್ಲಿ ನಾನು ಫ್ರಂಟ್ ಕಟ್ನ ಮಾಡ್ತಾ ಇದ್ದೀನಿ. ಫೆದರ್ ಕಟ್ನಲ್ಲಿ ನಾವು ಬ್ಯಾಕ್ ಸೈಡ್ ಯಾವ ರೀತಿ ಕಟ್ ಮಾಡ್ತೀವೋ ಅದೇ ರೀತಿ ಫ್ರಂಟ್ ಲುಕ್ ಕೂಡ ಚೇಂಜ್ ಆಗಬೇಕು. ಸೊ ನಾನಿಲ್ಲಿ ಸಿಂಪಲ್ ಟ್ರಿಕ್ ಅಥವಾ ಸಿಂಪಲ್ ವೇನ ಉಪಯೋಗಿಸ್ಕೊಂಡು ಒಂದು ಫ್ರಂಟ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ಲುಕ್ ಯಾವ ರೀತಿ ಅಂತ ಅಂದರೆ, ಲೇಯರ್ ಕಟ್ ನಾವು ಹೇಗೆ ಮಾಡ್ತೀವೋ ಅದೇ ರೀತಿ ನಾವು ಬ್ಯಾಕ್ ಸೈಡ್ ಆಲ್ರೆಡಿ ಕಟ್ಟಿಂಗ್ ಮುಗ್ದಿದೆ. ಇದಾದ ಮೇಲೆ ನಾವು ಫ್ರಂಟಲ್ಲಿ ಒಂದು ಶೇಪ್ ಅಂತ ಕಾಣಿಸ್ಬೇಕು ಅಂತಂದರೆ ಲೇಯರ್ ಕಟ್ ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಬಟ್ ಇದರಲ್ಲಿ ತುಂಬ ಹೇರ್ಸ್ನ ರಿಮೂವ್ ಮಾಡಬಾರ್ದು. ತುಂಬ ಹೇರ್ಸ್ ರಿಮೂವ್ ಮಾಡೋಕ್ಕೆ ಹೋಯಿತು ಅಂತಂದರೆ ಫೆದರ್ ಕಟ್ ಶೇಪ್ ಹೊಟ್ಟೋಗುತ್ತೆ, ನಮಗೆ ಲೇಯರ್ ಕಟ್ಟಿಗೆ ಕನ್ವರ್ಟ್ ಆಗಿಬಿಡುತ್ತೆ. ಹಾಗಾಗಿ ಜಸ್ಟ್ ಆ ತುದಿ ಏನಿದೆಯಲ್ಲ ಆ ಹೇರ್ನ ಕಟ್ ಮಾಡಿಕೊಂಡು ಆ ಒಂದು ಶೇಪ್ನ ಕನ್ವರ್ಟ್ ಮಾಡ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ನಾನು ಸೆಂಟರ್ ಪಾರ್ಟಿಷನ್ನ ಮಾಡಿ ಇದಾದಮೇಲೆ ಐಬ್ರೋಸ್ ಸೆಂಟರ್ ಪಾಯಿಂಟಲ್ಲಿ ನಾನು ಭಾಗ ಮಾಡಿ ಆ ಹೇರ್ಸ್ನ ತೆಗೆದು ಈಕ್ವಲ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಸಿ ಆಕಾರದಲ್ಲಿ. ಸೊ ಇದೇ ರೀತಿ ಪ್ರತಿ ಒಂದು ಪಾರ್ಟಿಷನ್ನ ಕೂಡ ಸಿ ಆಕಾರದಲ್ಲಿ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ತಾ ಹೋಗ್ತೀನಿ. ಔಟ್ಫಿಟ್ ನೀವೇ ನೋಡೋರಂತೆ ವೆಯ್ಟ್ ಮಾಡಿ, ದಯವಿಟ್ಟು ನೋಡಿ. ಸೊ ನಮ್ಮ ಒಂದು ಲೆಫ್ಟ್ ಸೈಡ್ ಔಟ್ಫಿಟ್ನ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಹಾಗೆಯೇ ಇಲ್ಲಿ ನಾವು ರೈಟ್ ಸೈಡ್ ಔಟ್ಫಿಟ್ನ ಕೂಡ ಅದೇ ರೀತಿ ನಾವು ಹೇರ್ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಕಂಪ್ಲೀಟಾಗಿ ಒಂದು ಹೇರ್ ಕಟ್ಟಿಂಗ್ ಮುಗ್ದಿದೆ. ಔಟ್ಫಿಟ್ ಹೇಗೆ ಬಂದಿದೆ ಅಂತ ನೀವೇ ಒಂದ್ಸತಿ ಚೆಕ್ ಮಾಡಿ. ಬಿಫೋರ್ ನಾನು ಏನು ತೋರಿಸ್ತಾ ಇದ್ದೀನಿ, ಬಿಫೋರ್ ಲುಕ್ನ ತೋರಿಸ್ತಾ ಇದ್ದೀನಿ. ಆಫ್ಟರ್ ಲುಕ್ನ ಕೂಡ ನೋಡೋಣ. ಬ್ಲೋ ಡ್ರೈ ಆದಮೇಲೆ ಒಂದ್ಸತಿ ಬ್ಲೋ ಡ್ರೈನ ಕೂಡ ನಾವು ಯಾವ ರೀತಿ ಮಾಡೋದು ಅಂತ ಅಂದ್ಕೊಂಡು ನೋಡ್ಕೊಂಬಂದ್ಬಿಡೋಣ.
ಮಾಡೋದಕ್ಕೂ ಮುಂಚೆ ನಾವು ಒಂದು ಹೇರ್ ಸಿರಮ್ನ ಯೂಸ್ ಮಾಡ್ಕೊಳ್ಳೋಣ. ಯಾವ್ಯಾವ ಹೇರ್ ಸಿರಮ್ನ ಯೂಸ್ ಮಾಡಬೇಕು ಅಂತ ಲಾಸ್ಟ್ ಕ್ಲಾಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಎಕ್ಸ್ಪ್ಲೈನ್ ಮಾಡಿ ಆದಮೇಲೆ ನಾವಿಲ್ಲಿ ಬ್ಲೋ ಡ್ರೈನ ಸ್ಟಾರ್ಟ್ ಮಾಡೋಣ. ಬ್ಲೋ ಡ್ರೈ ಮಾಡೋಕ್ಕೂ ಮುಂಚೆ ನಾವು ಒಂದು ಲೆಫ್ಟ್ ಸೈಡ್ನಲ್ಲಿ ಕೂಮ್ನ ಹಿಡಿತಾ ಹೋಗಬೇಕು, ರೈಟ್ ಸೈಡ್ನಲ್ಲಿ ನಮ್ಮ ಕೈಯಲ್ಲಿ ಬ್ಲೋ ಡ್ರೈಯರ್ ಇರಬೇಕು. ಸೊ ಒಂದು ಕೈಯಲ್ಲಿ ಹೇರ್ ಕೂಮ್ ಮಾಡ್ತಾ ಮಾಡ್ತಾ ಅದ್ರ ಜೊತೆಗೆ ನಾವು ಬ್ಲೋ ಡ್ರೈ ಮಾಡ್ತಾ ಮಾಡ್ತಾ ಟ್ವಿಸ್ಟ್ ಮಾಡ್ಕೊಳ್ತಾ ಹೋಗಬೇಕು. ಇದೇ ರೀತಿ ಮಾಡ್ತಾ ಮಾಡ್ತಾ ನಮ್ಮ ಕಂಪ್ಲೀಟ್ ಫೆದರ್ ಕಟ್ ಬ್ಲೋ ಡ್ರೈಯಿಂಗ್ ಕಂಪ್ಲೀಟ್ ಆಗಿ ಮುಗಿದಿದೆ. ನಿಮಗೆ ಯಾರಿಗಾದರೂ ಇದೇ ರೀತಿ ಬ್ಲೋ ಡ್ರೈ ಹೇಗೆ ಮಾಡೋದು ಅಂತ ಡೀಟೇಲ್ ಆಗಿ ತಿಳ್ಕೊಬೇಕು ಅನ್ನೋ ಆಸೆ ಇತ್ತು ಅಂತಂದರೆ ಒಂದು ಕಮೆಂಟ್ ಮಾಡಿ ಬ್ಲೋ ಡ್ರೈನ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ನಾನು ಅದರದೇ ಒಂದು ಕ್ಲಾಸ್ನ ಕೂಡ ಕಂಡಕ್ಟ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಫೆದರ್ ಕಟ್ ಹೇಗೆ ಮಾಡೋದು ಅಂತ ಕಂಪ್ಲೀಟಾಗಿ ತಿಳ್ಕೊಂಡಿದ್ದಾಯಿತು. ಈ ಕಟ್ಟಿಂಗ್ನ ಮಾಡೋಷ್ಟ್ರೊಳಗಡೆ ಹತ್ತತ್ರ 1 hour ಟೈಮ್ ಹಿಡಿಯುತ್ತೆ. 1 hour ಅಂತೂ ಖಂಡಿತವಾಗ್ಲೂ ಬೇಕೇ ಬೇಕು. ಸೊ ಔಟ್ಲುಕ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಿಮ್ಮ ಕಡೆಯಿಂದ ಲಾಟ್ಸ್ ಆಫ್ ಪ್ರೀತಿ ಸಿಗ್ತಾ ಇದೆ. ಈ ಪ್ರೀತಿ ಕೊನೆಯವರೆಗೂ ಹೀಗೆ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ, ಖುಷಿಯಾಗಿರಿ. ಬಾಯ್ ಬಾಯ್.